ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ರಾಣಿ ಕನ್ನಡ ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ನಾನು ತುಂಬಾ ಚೆನ್ನಾಗಿದ್ದೀನಿ. ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನಾನು ಈ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ನೀವು ನೋಡ್ತಾ ಇರ್ಬೋದು, ನಾನು ಸಿಪ್ಪೆನ ತೆಗಿತಾ ಇದ್ದೀನಿ ಅಂತಂದರೆ ಮೂಲಂಗಿ ಸಾಂಬಾರು ಮಾಡಬೇಕು ಅಂತೇಳಿ ಮೂಲಂಗಿನೆಲ್ಲ ಕ್ಲೀನ್ ಮಾಡ್ಕೊತಾ ಇದ್ದೀನಿ, ಸಿಪ್ಪೆ ಎಲ್ಲ ತೆಗಿತಾ ಇದ್ದೀನಿ. ನಾನಿವತ್ತು ನಿಮ್ಮ ಜೊತೆ ಮೂಲಂಗಿ ಸಾರನ್ನ ಶೇರ್ ಮಾಡ್ಕೋಬೇಕು ಅಂತೇಳ್ಬಿಟ್ಟು ಮೂಲಂಗಿ ತೊಗೊಂಡು ಬಂದಿದ್ದೆ ಇವತ್ತು ಮಾರ್ಕೆಟಿಂದ. ನನಗೂ ಸಾಂಬಾರಿಗೆ ಏನು ತರಬೇಕು, ಏನು ಮಾಡಬೇಕು ಅನ್ನೋದು ಏನೂ ಗೊತ್ತಾಗಲಿಲ್ಲ. ಹಾಗೆ ಮೂಲಂಗಿ ಸಾಂಬಾರು ಮಾಡಿ ತುಂಬ ದಿನ ಆಗಿತ್ತು. ಹಾಗೆ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋದಕ್ಕೂ ಕೂಡ ಈ ರೆಸಿಪಿ ಯಾವುದವತ್ತು ತೋರಿಸಿಲ್ಲಲ್ಲ, ಹಂಗಾಗ್ಬಿಟ್ಟು ಮೂಲಂಗಿ ತೊಗೊಂಬಂದಿದ್ದೆ. ಇವತ್ತು ಮೂಲಂಗಿ ಸಾಂಬಾರು ಮಾಡೋದಕ್ಕೆ ಫಸ್ಟು ಮೂಲಂಗಿನೆಲ್ಲ ನಾನು ಒಂದು 1/4 kg ಅಷ್ಟು ತೊಗೊಂಬಂದಿದ್ದೆ. ಅದರಲ್ಲಿ ಒಂದು ಮಾತ್ರ ಎತ್ತಿಟ್ಟಿದ್ದೀನಿ ಬಜ್ಜಿ ಏನಾದರೂ ಮಾಡೋದಕ್ಕೆ. ಇದನ್ನು ಎಲ್ಲ ಸಿಪ್ಪೆ ಎಲ್ಲ ತೆಗೆದುಬಿಟ್ಟು ಸಣ್ಣದಾಗಿ ತೆಳ್ಳಗೆ ಹೆಚ್ಕೊಳ್ತಾ ಇದ್ದೀನಿ ತೊಳೆದು. ಆಮೇಲೆ ಮುಂಚೆನೇ ನಾನು ಬೇಳೆನ 3 ಥರದ ಬೇಳೆನ ನೆನೆಹಾಕಿ ಇಟ್ಟಿದ್ದೀನಿ. ಕೆಲವ್ರು ಹೇಳ್ತಾರೆ 3 ಥರದ್ದು ಬೇಳೆ ನೆನೆಹಾಕಬಾರ್ದು ಹಾಗೆ ಅಂತ. ನಂಗೆ ಗೊತ್ತಿಲ್ಲ ಅದೆಲ್ಲ, ಅದ್ರ ಬಗ್ಗೆ ಅಷ್ಟೊಂದು ನಾನು ಮೂಢನಂಬಿಕೆಗಳನ್ನ ನಂಬಬಾರ್ದು ಅಂತೇಳಿ ಬಿಟ್ಬಿಟ್ಟಿದ್ದೀನಿ. ಸುಮಾರು ಈಗ ಒಂದು 2 ವರ್ಷದಿಂದ ನಾನು ಆ ಥರದ್ದು ಮೂಢನಂಬಿಕೆಗಳು ನಂಬಕ್ಕೆ ಹೋಗೋಲ್ಲ. ಎಷ್ಟಾಗುತ್ತೋ ಅಷ್ಟೇ, ಇಂಪಾರ್ಟೆಂಟ್ ಇರೋದು ಅಷ್ಟೇ ನಾನು ಆ ಥರದ್ದು ಕೇಳೋದು. ಬೇಳೆನೂ ಕೂಡ 3 ಥರದ ಅವರೆಬೇಳೆ, ತೊಗರಿಬೇಳೆ ಮತ್ತು ಹೆಸರು ಬೇಳೆನ ನಾನು ನೆನೆಹಾಕಿ ಇಟ್ಟಿದ್ದೀನಿ. ಮೂಲಂಗಿ ಮತ್ತು ಒಂದು ಅರ್ಧ ಆಲೂಗಡ್ಡೆ ಎಲ್ಲ ಹೆಚ್ಚಿ ಇಟ್ಟಿದ ನಂತರ ಈರುಳ್ಳಿ ಮತ್ತು 1-2 ಬೆಳ್ಳುಳ್ಳಿ, ಒಂದು ಟೊಮೊಟೊ ಮತ್ತು ಸ್ವಲ್ಪ ಒಂದು 2-2.5 ಸ್ಪೂನಷ್ಟು ಕಡಲೆ. ಆಮೇಲೆ ಖಾರದ ಪುಡಿ ಎಷ್ಟು ಬೇಕು ನೋಡಿ ನಿಮಗೆ ಕ್ವಾಂಟಿಟಿ, ಅಷ್ಟು ಖಾರದ ಒಂದು ಕ್ವಾಂಟಿಟಿ ಮೇಲೆ ಹಾಕ್ಕೊಳ್ಳಿ ನೀವು. ನಾನು 1-1.5 ಸ್ಪೂನ್ ಹತ್ರ ಹಾಕಿದ್ದೀನಿ. ಸಾಂಬಾರು ಪುಡಿ 1 ಸ್ಪೂನ್ ಹಾಕ್ತಾಯಿದ್ದೀನಿ. ನಾನು ಜಾಸ್ತಿ ಸಾಂಬಾರು ಪುಡಿ ಹಾಕೋದಕ್ಕೆ ಹೋಗೋದಿಲ್ಲ, ಖಾರದ ಪುಡಿನೇ ಮುಂದಾಗಿರುತ್ತೆ. ಮತ್ತು ಮಸಾಲೆ ಐಟಮ್ ಬೇರೆ ಇರುತ್ತಲ್ವ, ಅದರಲ್ಲಿ ಮಸಾಲೆ ಐಟಮ್ ಅಂದರೆ ಈರುಳ್ಳಿ, ಟೊಮೊಟೊ ಮತ್ತು ಬೆಳ್ಳುಳ್ಳಿ ಥರದ್ದು, ಕೊತ್ತಂಬರಿ ಎಲ್ಲ ಇರುತ್ತಲ್ಲ, ಹಂಗಾಗಿ ನಾನು ಸಾಂಬಾರು ಪುಡಿ ಏನೋ ಅಷ್ಟೊಂದು ಜಾಸ್ತಿ ಹಾಕೋಕ್ಕೆ ಹೋಗೋದಿಲ್ಲ. ಇಷ್ಟನ್ನು ಹಾಕ್ಬಿಟ್ಟು ನಾನು ಮಿಕ್ಸಿ ಮಾಡ್ಕೊತಾ ಇದ್ದೀನಿ. ಇವಾಗ ಬೇಳೆನ ಫಸ್ಟೇ ಏನಕ್ಕೆ ನೆನೆಹಾಕಿದ್ದೀನಿ ಅಂದರೆ ಫ್ರೆಂಡ್ಸ್, ಬೇಳೆ ನನಗೆ ಯಾವುದೇ ಸಾಂಬಾರಾದರೂ ಕೂಡ ಬಸ್ಸಾರಿಗೆ ಮಾತ್ರ, ಅಂದರೆ ಉಪ್ಸಾರು ಅಂತಾರಲ್ವ, ಆ ಸಾಂಬಾರಿಗೆ ಬಿಟ್ಟು ಈ ಬೇಳೆ ನನಗೆ ಬೇರೆ ಎಲ್ಲ ಹುಳಿ ಸಾಂಬಾರು ಥರದ್ದು ಸಾಂಬಾರಿಗೆ ಕದರಿಗೆ ಹೋಗಬೇಕು, ಆ ಥರದ್ದು ಸಾಂಬಾರು ಇಷ್ಟ ನನಗೆ. ಹಂಗಾಗ್ಬಿಟ್ಟು ಅದರ ಮುಂಚೆನೇ ನೆನೆಹಾಕಿ ಇಟ್ಬಿಡ್ತೀನಿ ತೊಳೆದ್ಬಿಟ್ಟು. ಆವಾಗ ಅದು 1-2 ಕೂಗಿಗೆ ಚೆನ್ನಾಗಿ ಬೆಂದ್ಬಿಡುತ್ತೆ. ಇವಾಗ ನಾನೆಲ್ಲ ಮಿಕ್ಸಿನೆಲ್ಲ ಮಾಡಿ ಇಟ್ಕೊಂಡೆ. ಬೇಳೆನ ಮುಂಚೆನೇ ನೆನೆಹಾಕಿಟ್ಟಿದ್ದೆ ನಾನು, ಎಲ್ಲ ತರಕಾರಿ ಹೆಚ್ಕೊಳ್ಳೋಕ್ಕಿಂತ ಮುಂಚೆನೇ ನೆನೆಹಾಕಿಟ್ಟಿದ್ದೆ ನೋಡಿ. ಅದನ್ನು ತೊಳೆದು ಇಟ್ಟಿದ್ದೆ, ಅದನ್ನು ನಾನು ಕುಕ್ಕರ್ಗೆ ಹಾಕಿಟ್ಕೋತಾ ಇದ್ದೀನಿ. ಮತ್ತು ಮೂಲಂಗಿ ಮತ್ತು ಆಲೂಗಡ್ಡೆನ ಹೆಚ್ಚಿ ಇಟ್ಟಿದ್ದೆ ನಾನು. ಅರ್ಧ ಆಲೂಗಡ್ಡೆ ತೊಗೊಂಡಿದ್ದೆ ಅಷ್ಟೇನೆ. ಆಲೂಗಡ್ಡೆ ಮತ್ತು ಮೂಲಂಗಿನೂ ಕೂಡ ಹಾಕಿ ಇಟ್ಕೋತಾ ಇದ್ದೀನಿ. ಮತ್ತು ರುಬ್ಬಿದಂಥ ಮಸಾಲೆ ಏನಿದೆ ಅದನ್ನೆಲ್ಲನೂ ಕೂಡ ಅದಕ್ಕೆ ಆ್ಯಡ್ ಮಾಡ್ತಾಯಿದ್ದೀನಿ. ಯಾರು ಇಷ್ಟನೇ ಪಡೋದಿಲ್ಲ, ನನಗೆ ತುಂಬ ಇಷ್ಟ ಮೂಲಂಗಿ ಸಾರು ಅಂದರೆ, ಅದಕ್ಕೆ ನಾನು ಮಾಡ್ತಾಯಿದ್ದೀನಿ. ಇನ್ನೊಂದು ನಾನು ನಿಮ್ಮ ಜೊತೆ ನಾನು ಯಾವ ಥರ ಮಾಡ್ತೀನಿ ಅದನ್ನು ಶೇರ್ ಮಾಡ್ಕೊತಾ ಇದ್ದೀನಿ. ಮಸಾಲೆ ಎಲ್ಲ ಹಾಕಿದ ನಂತರ ಅದಕ್ಕೆ ಕ್ವಾಂಟಿಟಿಗೆ ಎಷ್ಟು ಬೇಕು ನೋಡಿ ನೀರು ಅಷ್ಟನ್ನು ಮಿಕ್ಸ್ ಮಾಡಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಬೇಕು. ಇಲ್ಲಿ ಇನ್ನೂ ಒಂಥರ ಮಾಡ್ತಾರೆ, ಆ ರೆಸಿಪಿನ ನಾನು ಇನ್ನೊಂದು ಸಲ ಮೂಲಂಗಿ ಸಾಂಬಾರು ನಿಮ್ಮ ಜೊತೆ ನಾನು ಶೇರ್ ಮಾಡ್ಕೊತೀನಿ ನೆಕ್ಸ್ಟ್ ಟೈಮು. ಇವಾಗ ನಾನು ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು, ನಿಮಗೆ ಎಷ್ಟು ಬೇಕೋ ರುಚಿ ಕ್ವಾಂಟಿಟಿಗೆ ತಕ್ಕನಾಗೆ ಉಪ್ಪು ಹಾಕ್ಕೊಳ್ಳಿ. ನಾನು ಕೂಡ ಅಷ್ಟೇ, ನಮಗೆ ಎಷ್ಟು ಬೇಕೋ ಅವ್ರ ಕ್ವಾಂಟಿಟಿಗೆ ತಕ್ಕನಾಗಿ ಉಪ್ಪು ಹಾಕಿದ್ದೀನಿ. ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ. ಮತ್ತು ಮಸಾಲೆ, ಬೇಳೆ ಅದೆಲ್ಲದೂ ಮಿಕ್ಸ್ ಆಗಲಿ ಅಂತೇಳಿ. ಕೆಲವೊಂದು ಸಲ ಒಂದೇ ಕೂತಾಗಿ ಇದ್ಬಿಡುತ್ತೆ, ಅದಕ್ಕೆ ಒಂದು ಸಲ ತಿರುಗಿಸೋದು ತುಂಬ ಒಳ್ಳೆಯದು. ಇವಾಗ ಇದನ್ನು ನಾನು 2ರಿಂದ ಸಾಕು. ಬೇಳೆ ನೆಂದಿದ್ರೆ 2 ಸಲನೂ ಸಾಲದು, 1-1.5ವರೆಗೂ ವಿಷಲ್ ಕೂಗಿ ಬಂದರೆ ಸಾಕು. 1 ವಿಷಲ್ ಆದ್ರೂ ಓಕೆನೇ, ಯಾಕಂದರೆ ಬೇಳೆ ಚೆನ್ನಾಗಿ ಬೆಂದಿರುತ್ತಲ್ವ. 1-1.5 ಅಂದರೆ 1 ಕೂಗಿದ ನಂತರ, ಈಗ ನೋಡಿ ಕೂಗ್ತಾಯಿದೆ, 1 ಕೂಗಿದ ನಂತರ ಒಂದು 10 ಸೆಕೆಂಡು ಗಾಳಿ ಅಲ್ಲೇ ಬಿಟ್ಬಿಟ್ರೆ ಅದು ಚೆನ್ನಾಗಿ ಕುಂಬಳ್ಕೊಂಬಿಡುತ್ತೆ. ಬೇಳೆ ಎಲ್ಲ ಬೆಂದಿರುತ್ತೆ ಮತ್ತು ಮೂಲಂಗಿನೂ ಬೆಂದಿರುತ್ತೆ, ಮಸಾಲೆ ಐಟಮು ಎಲ್ಲ ಬೆಂದಿರುತ್ತೆ. ಇವಾಗ ನಾನು ಒಂದು ಪಾತ್ರೆಗೆ ಸ್ಟವ್ ಹಚ್ಚಿ ಇಟ್ಟಿದ್ದೀನಿ ನೋಡಿ, ನೀವು ನೋಡ್ಬೋದು ಎಷ್ಟು ಚೆನ್ನಾಗಿ ಬೆಂದಿದೆ ಅಂಥೇಳಿ. ಬೇಳೆ ಕೂಡ ಅಷ್ಟೇ, ಟೈಮೂ ಉಳಿಯುತ್ತೆ. ಇನ್ನೊಂದು ಬೇಳೆನೂ ಚೆನ್ನಾಗಿ ಬೆಂದೋಗಿರುತ್ತೆ ಮತ್ತು ಟೈಮು ಸೇವ್ ಆಗುತ್ತೆ. ಇನ್ನೊಂದು ಭಾಳ ಹೊತ್ತು ಕೂಗಿಸೋದು ಅಂಥದ್ದು ಇರೋದಿಲ್ಲ. ಮತ್ತು ಕೆಲವೊಂದು ಸಲ ಬೇಳೆಗಳು ಹಂಗಂಗೆ ಗಟ್ಟಿರುತ್ತೆ, ಆ ಥರದ್ದು ನನಗೆ ಇಷ್ಟ ಆಗೋಲ್ಲ, ಬೇರೆಯವ್ರಿಗೆ ಇಷ್ಟ ಆಗ್ಬೋದು. ಅದಕ್ಕೋಸ್ಕರ ನಾನು ಆ ಮೆಥಡಲ್ಲಿ ನೆನೆಹಾಕ್ಬಿಟ್ಟು ಮಾಡ್ತೀನಿ ಬೇಳೆನ. ಇವಾಗ ಪಾತ್ರೆ ಇಟ್ಟಿದ್ದೆ ಅಲ್ವಾ, ಅದಕ್ಕೆ ನಾನು ಎಣ್ಣೆ ಹಾಕಿ ಈರುಳ್ಳಿ ಹಾಕ್ತಾಯಿದ್ದೀನಿ. ಸಾಸಿವೆ ಇತ್ತು, ಮಿಸ್ ಆಗಿದೆ. ಆ ಮನೆಯಿಂದ ಈ ಮನೆಗೆ ನಾವು ಬರುವಾಗ ಯಾವುದೋ ಒಂದು ಇದರಲ್ಲಿ ಚೀಲದಲ್ಲಿ ಕವರಲ್ಲಿ ಕಟ್ಟಿ ಇಟ್ಟಿದ್ದೆ, ಅದು ಎಲ್ಲೋ ಮಿಸ್ ಆಗಿದೆ. ಅದು ಯಾವಾಗ ಸಿಗುತ್ತೋ ಗೊತ್ತಿಲ್ಲ, ಅದಕ್ಕೆ ಬರೀ ಮನೇಲಿ ಏನಿದೆ ಅದೇ ಹಾಕ್ತಾಯಿದ್ದೀನಿ. ಈರುಳ್ಳಿ ಇತ್ತು, ಈರುಳ್ಳಿ ಹಾಕಿದೆ.
ಬೆಳ್ಳುಳ್ಳಿ ಏನು ಹಾಕೋಕ್ಕೆ ಹೋಗಲಿಲ್ಲ, ಇದಕ್ಕೇನು ಅಷ್ಟೊಂದು ಚೆನ್ನಾಗಿರೋದಿಲ್ಲ ಬೆಳ್ಳುಳ್ಳಿ. ಹಾಕ್ಬೋದು, ಅವ್ರ ಆಪ್ಷನೆಲ್ಲ ಹಾಕಿದಷ್ಟು ಚೆನ್ನಾಗಿರುತ್ತೆ, ಬಟ್ ನಾನು ಹಾಕಿಲ್ಲ. ಕೊತ್ತಂಬರಿ ಇತ್ತು, ಕೊತ್ತಂಬರಿ ಹಾಕಿದೆ. ಕರಿಬೇವು ಇರಲಿಲ್ಲ, ಆಲ್ಮೋಸ್ಟ್ ಕರಿಬೇವೇನು ಇರಲಿಲ್ಲ. ಇದನ್ನು ಸ್ವಲ್ಪ ಹಂಗಾಗಿ ಕರಿಬೇವು ಹಾಕಿಲ್ಲ. ಇದನ್ನು ಸ್ವಲ್ಪ ಚೆನ್ನಾಗಿ ನಾವು ಇದನ್ನು ಬೇಯಿಸ್ಕೋಬೇಕು. ಒಂದು 5-6 ಸೆಕೆಂಡು ಸ್ವಲ್ಪ ಚೆನ್ನಾಗಿ ಉರಿ ಕೊಟ್ಟು ಬೇಯಿಸಿದ ನಂತರ ಅದೆಲ್ಲ ಸ್ವಲ್ಪ ಇದೆಯಲ್ವಾ ಕೊತ್ತಂಬರಿ, ಅದೆಲ್ಲ ಸ್ವಲ್ಪ ಎಣ್ಣೆಲಿ ಬೇಯಬೇಕು, ಚೆನ್ನಾಗಿ ಟೇಸ್ಟ್ ಕೊಡುತ್ತೆ. ಹಾಗಾಗಿ ಆಮೇಲೆ ನಾನು ಇದನ್ನು ಸಾಂಬಾರನ್ನ ಇದಕ್ಕೆ ಮಿಕ್ಸ್ ಹಾಕ್ತಾಯಿದ್ದೀನಿ. ಸಾಂಬಾರಿಗೆ ಒಗ್ಗರಣೆ ಹಾಕ್ತಾಯಿದ್ದೀನಿ. ಸಾಂಬಾರೆಲ್ಲ ಅದು ಕೂಡ ಪಾತ್ರೆಗೆ ಹಾಕಿದ ನಂತರ ನೀವು ನೋಡ್ಬೋದು ಬೇಳೆ ಎಷ್ಟು ಚೆನ್ನಾಗಿ ಬೆಂದಿದೆ. 1-1.5ವರೆಗೂ ನಾನು ಕೂಗಿಸಿರೋದಷ್ಟೇ, ಎರಡನ್ನೂ ಫುಲ್ ಕೂಗಿಸಿಲ್ಲ. ಹಂಗಾಗಿ ಎಷ್ಟು ಚೆನ್ನಾಗಿ ಬೇಳೆ ಎಲ್ಲ ಕದ್ರಕೊಂಡು ಹೋಗಿ ಬೆಂದಿದೆ. ಈ ಥರ ಇದೆ. ಸಾರು ತುಂಬ ಟೇಸ್ಟಾಗಿರುತ್ತೆ. ಈಗ ಸಾಂಬಾರಿಗೆ ಒಗ್ಗರಣೆ ಹಾಕಿದ್ದಾಯಿತು ಫ್ರೆಂಡ್ಸ್. ಇವಾಗ ನಾನು ಅದೇ ಒಂದೇ ಕುಕ್ಕರು ನನ್ನ ಹತ್ರ ಇದ್ದಿದ್ದು. ಏನು ಅಂತಂದರೆ ಇನ್ನೊಂದಿದೆ ಕುಕ್ಕರು ಚಿಕ್ಕದು 2 ಲೀಟ್ರದ್ದು. ಅದು ಯಾಕೋ ಸ್ವಲ್ಪ ಇದ್ದಕ್ಕಿದ್ದಂಗೆ ಅದರಿಂದ ನೀರು ಬರೋದಕ್ಕೆ ಸ್ಟಾರ್ಟ್ ಆಗಿದೆ. ಅದು ಯಾಕೋ ಅದೇನು ಅನ್ನ ಮಾಡೋಕ್ಕೆ ನಿಂತ್ಕೊಂಡ್ರು ಅದು ಅನ್ನ ಆಗೋಲ್ಲ, ಫುಲ್ ಗಾಳಿ ಎಲ್ಲ ಹೊರಗಡೆ ಬರ್ತಾಯಿದೆ. ಅದನ್ನು ಸ್ವಲ್ಪ ರೆಡಿ ಮಾಡಿಸ್ಬೇಕು. ಹಾಗಾಗಿ ಅದೇ ಕುಕ್ಕರ್ನ ತೊಳಿತಾ ಇದ್ದೀನಿ. ಈ ಕಡೆಯಿಂದ ಸ್ವಲ್ಪ ಗಾಳಿ ಬರ್ತಾ ಇರೋ ಥರ ಫೀಲ್ ಆಗ್ತಾಯಿತ್ತು. ಗಾಳಿಗೆ ನೀವು ನೋಡ್ಬೋದು ಅಲ್ಲಿ ಗ್ಯಾಸ್ ಸರಿಯಾಗಿ ಉರಿತಾ ಇಲ್ಲ, ಹೌದಾ. ಗ್ಯಾಸು ಯಾಕೋ ಆ ಕಡೆ ಈ ಕಡೆ ತುಂಬ ಶೇಕ್ ಆಗೋ ಥರ ಆಗ್ತಾಯಿತ್ತು. ಅದಕ್ಕೆ ಏನಾದರೂ ಕಿಟಕಿ ಪ್ರಾಬ್ಲಮ್ ಇರ್ಬೋದೇನೋ ಅಂತ ನಾನು ಕಿಟಕಿ ತೆಗೆದು ಇನ್ನೊಂದ್ಸಲ ಟೈಟಾಗಿ ಕುಂಡ್ರಿಸ್ದೆ. ಅದು ಕಿಟಕಿ ಪ್ರಾಬ್ಲಮೆಲ್ಲ ಹೊರಗಡೆಯಿಂದ ಇನ್ನೊಂದು ಓಪನ್ ಇತ್ತು ಕಿಟಕಿ, ಅದಕ್ಕೆ ದಾರ ತಂದು ನಾನು ಕಟ್ತಾಯಿದ್ದೀನಿ. ಆದರೂ ಕೂಡ ಕಂಟ್ರೋಲ್ ಆಗಲಿಲ್ಲ. ಏನಿರ್ಬೋದು ಅಂತ ನಂಗೆ ಗೊತ್ತಾಗಲಿಲ್ಲ. ಸಾಂಬಾರು ಆಗಿದೆ, ಎಲ್ಲ ಆಗಿದೆ. ಅದನ್ನು ಕುದಿಸೋಣ ಅಂದರೆ ಸುಮಾರು ಟೈಮ್ ತಗೊಂತು. ನಾನಿವಾಗ ಅಕ್ಕಿ ತೊಳಿತಾ ಇದ್ದೀನಿ ಫ್ರೆಂಡ್ಸ್. ಅದೇ ಕುಕ್ಕರಲ್ಲಿ ತೊಳೆದೆ ಅಲ್ವಾ, ನಾನು ಅದೇ ಕುಕ್ಕರ್ನ ನಾನು ಶಿಫ್ಟ್ ಮಾಡಿದೆ ಅಲ್ವಾ ಸಾಂಬಾರಿಗೆ. ಈಗ ಅದೇ ಕುಕ್ಕರಲ್ಲಿ ಅಕ್ಕಿ ತೊಳಿತಾ ಇದ್ದೀನಿ. ಹಂಗಾಗ್ಬಿಟ್ಟು ಅದು ಗಾಳಿ ನೋಡಿ ಫ್ರೆಂಡ್ಸ್ ಹೆಂಗೆ ಹಾರಾಡ್ತಾ ಇದೆ ಅಂದರೆ, ಅಲ್ಲಿ ಹೊರಗಡೆ ಡೋರ್ ಹಾಕಿದರೆ ಗಾಳಿ ಆ ಥರ ಬರಲ್ಲ. ಓಪನ್ ಇತ್ತು ಅಂದರೆ ಮಾತ್ರ ಅದು ಆ ಕಡೆ ಈ ಕಡೆ ಈ ಥರ ಆಗುತ್ತೆ. ಅದನ್ನು ನಾನು ಆಮೇಲೆ ಅಬ್ಸರ್ವ್ ಮಾಡಿದೆ. ಆಮೇಲೆ ಅದನ್ನು ಕಂಟ್ರೋಲ್ ಮಾಡಿದೆ. ಹೋಗಿ ಬಾಗಿಲು ಹಾಕಿ ಅಡುಗೆ ಮಾಡಿದ್ದಾಯಿತು. ಇವಾಗ ನಾನು ಅನ್ನಕ್ಕೂ ಇಟ್ಟಿದ್ದೀನಿ. ಸಾಂಬಾರು ಆಗಿದೆ. ಈ ಅನ್ನ ಆಗೋ ಅಷ್ಟರಲ್ಲಿ ನನ್ನ ಮಗಳು ಪಾಪ ಹೊರಗಡೆ ಕೂತ್ಕೊಂಡು ಎಲ್ಲದೂ ಜೋಡಿಸಿ ಹೆಲ್ಪ್ ಮಾಡಿಕೊಡ್ತಾಯಿದ್ಲು ನನ್ನ ಮಗಳು. ನನ್ನ ಕೈಲಿ ಏನು ಮಾಡಬೇಕು ಅಂತ ಗೊತ್ತಾಗಲೇ ಇಲ್ಲ ನನಗೆ. ಅಷ್ಟು ಒಂಥರ ಸಾಕಾದಂಗೆ ಆಗೋಗ್ಬಿಟ್ಟಿತ್ತು. ಆ ಮನೆಯಿಂದ ಈ ಮನೆಗೆ ಶಿಫ್ಟ್ ಮಾಡೋದು, ಗಂಟು ಮೂಟೆ ಕಟ್ಟೋದು, ಜನಗಳ್ನ ಹಿಡಿಯೋದು, ಹತ್ತರಿ ಆ ಕಡೆಯಿಂದ ಅವರು ಹೆಲ್ಪ್ ತಂದು ಕೊಟ್ಟಾಗ ನಾವು ಇಡೋದು. ನಿಮಗೆ ಗೊತ್ತೇ ಇದೆಯಲ್ಲ ಫ್ರೆಂಡ್ಸ್ ಹೆಂಗೆ ಅನ್ನೋದು. ಈಗ ಸಾಮಾನೆಲ್ಲ ಯಾವ ಥರ ತೆಗಿಯೋದು, ತರೋದು, ಹಾಕೋದು ಇದ್ದೇ ಇರುತ್ತೆ ಅಲ್ವಾ. ಹಂಗೆ ಆಗ್ಬಿಟ್ಟು ಆ ಮೇಲಿನ ಮನೆಗೆ ನಾವು ತರೋದು ಅಷ್ಟೊತ್ತಿಗೆ ಸಾಕಾಗೋಯ್ತು. ಅವರಿಗೆಲ್ಲ ಹೇಳಿ ಕೇಳಿ ಅವರಂತೂ ಅರ್ಧಂಬರ್ಧ ಕೆಲಸ ಮಾಡೋದು. ಇನ್ನು ಹಾಸಿಗೆ ಮಿಷಿನ್ನು ಕೆಳಗಡೆನೇ ಬಿಟ್ಟಿದ್ದಾರೆ. ಬಂದೆ ತಂದು ಕೊಡ್ತೀನಿ ಹಾಗೆ ಹೇಗೆ ಅಂತಲೇ ಹೇಳ್ತಾ ಇದ್ದಾರೆ. 4-5 ದಿನ ಆದ್ರೂ ಕೂಡ ಬಂದು ತಂದು ಕೊಟ್ಟಿಲ್ಲ. ಅದೇ ಒಂದು ದೊಡ್ಡ ಟೆನ್ಷನಲ್ಲಿ ನನಗೆ ಏನು ಮಾಡಬೇಕು ಅಂತ ಗೊತ್ತಾಗಲಿಲ್ಲ. ನನಗೆ ಹಂಗೆ ಬಿಟ್ಬಿಟ್ಟಿದ್ದೆ ಅಡುಗೆ ಮನೆ. ನನ್ನ ಮಗಳೇ ಎಲ್ಲ ಕ್ಲೀನ್ ಮಾಡ್ತಾಯಿದ್ಲು ಪಾಪ. ಏನು ಮಾಡ್ಬೇಕು, ಹೆಂಗೆ ಜೋಡಿಸ್ಬೇಕು ಅನ್ನೋದು ತಲೆ ಓಡಲಿಲ್ಲ. ಅಲ್ಲಿಂದ ತಗೊಂಬಂದಿದ್ದೇ ಆಗೋಯ್ತು. ಬೇರೆದೆಲ್ಲದು ನಾನೇ ಒಬ್ಬಳೇ ತಲೆ ಕೆಡಿಸ್ಕೊಳ್ಳೋದ್ರಿಂದ ಆ ಕಡೆ ನನಗೆ ಗಮನ ಅಷ್ಟಾಗಿ ನನಗೆ ಯಾಕೋ ನಂಗೆ ತಲೆನೇ ಓಡಲಿಲ್ಲ. ಆ ಥರ ಆಗೋಗ್ಬಿಡ್ತು. ಏನಕ್ಕೆ ಹಿಂಗೆ ಆಗಿದ್ದೀನಿ ಅಂತಲೂ ನಂಗೆ ಗೊತ್ತಾಗಲಿಲ್ಲ. ಆ ಥರ ಆಯ್ತು. ಅದಕ್ಕೆ ಪಾಪ ನನ್ನ ಮಗಳೆಲ್ಲ ಜೋಡಿಸ್ಕೊಡ್ತಾಯಿದ್ಲು. ನೋಡೋ ತನಕ ನೋಡಿ ನಮ್ಮಮ್ಮ ಮಾಡೋ ಲೆಕ್ಕಕ್ಕೆ ಕಾಣಲ್ಲ ಅಂತೇಳ್ಬಿಟ್ಟು ನನ್ನ ಮಗಳೇ ಜೋಡಿಸ್ತಾಯಿದ್ಲು. ಅನ್ನ ಸಾಂಬಾರೆಲ್ಲ ರೆಡಿಯಾಗಿದೆ ಫ್ರೆಂಡ್ಸ್. ಇವಾಗ ಸ್ನಾನ ಮಾಡ್ಕೊಂಬಂದು ಅನ್ನ ಸಾಂಬಾರು ಇಬ್ಬರಿಗೂ ಹಾಕಿ ತಟ್ಟೆಗೆ ಹಾಕ್ತಾಯಿದ್ದೀನಿ. ಹಾಕ್ಬಿಟ್ಟು ಇಬ್ಬರು ಊಟ ಮಾಡೋಣ ಅಂತೇಳ್ಬಿಟ್ಟು ತುಂಬ ಎಲ್ಲ ಧೂಳು ಸಖತ್ತು ಎಲ್ಲ ಗಲೀಜು. ಅದು ಪಾತ್ರೆ ಪಡ್ಗ ತೊಳೆದಿದ್ದು ಎಲ್ಲ ಇವೇ ಮೆಸಿ ಇತ್ತಲ್ಲ. ಸ್ನಾನ ಮಾಡಿದ್ರೆ ಹೆಂಗೆ ಊಟ ಮಾಡೋದಂತ ಫಸ್ಟ್ ಹೋಗಿ ಸ್ನಾನ ಮುಗಿಸ್ಕೊಂಬಂದು ಆಮೇಲೆ ಅನ್ನ ಸಾಂಬಾರು ನಾನು ಮಾಡಿದ್ದಿತ್ತಲ್ಲ ಅದನ್ನು ನನ್ನ ಮಗಳಿಗೆ ತಟ್ಟೆಗೆ ಹಾಕ್ಕೊಟ್ಟೆ. ನಾನು ಕೂಡ ಬಡಿಸ್ಕೊಂಡು ಊಟ ಮಾಡ್ತಾಯಿದ್ದೀವಿ.